ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಇವತ್ತಿನಿಂದ ವಿಧಾನಮಂಡಲ ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇದೆ. ಸದನ ಕದನಕ್ಕೆ ಮೂರು ಪಕ್ಷಗಳು ರೆಡಿಯಾಗಿ ನಿಂತಿವೆ. ಆರೋಪ ಪ್ರತ್ಯಾರೋಪಕ್ಕೆ ಸದನ ಸಾಕ್ಷಿಯಾಗತ್ತೆ. ಕೇಂದ್ರ ಸರ್ಕಾರದ ಅನುದಾನ ತಾರತಮ್ಯ ಗದ್ದಲ ಜೋರಾಗಿ ಕೇಳಿಬರುತ್ತೆ. ಗದ್ದಲದ ನಡುವೆ ರಾಜ್ಯ ಬಜೆಟ್ ಮಂಡನೆಗೆ ರೆಡಿಯಾಗಿದೆ. ಫೆಬ್ರವರಿ 16ಕ್ಕೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡ್ತಾರೆ. ಅಧಿವೇಶನದ ಮೊದಲ ದಿನ ರಾಜ್ಯಪಾಲರ ಭಾಷಣ ಇರುತ್ತೆ. 11 ಗಂಟೆಗೆ ಥಾವರ್ ಚಂದ್ ಗೆಹ್ಲೋಟ್ ಭಾಷಣ ಮಾಡ್ತಾರೆ. ಸರ್ಕಾರದ ಇಲ್ಲಿಯವರೆಗಿನ ಪ್ರಗತಿ ರಿಪೋರ್ಟ್ ಮಂಡನೆಯಾಗುತ್ತೆ. ನಾಳೆಯಿಂದ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆಯಾಗುತ್ತೆ. ಈ ವೇಳೆ ಕಲಾಪದಲ್ಲಿ ಗದ್ದಲ ಕೋಲಾಹಲ ಆಗತ್ತೆ ಅನ್ನೋದು ಪಕ್ಕಾ. ಸದ್ಯಕ್ಕಂತೂ ಅಂತಹದ್ದೇ ಸನ್ನಿವೇಶ ಕಂಡು ಬರ್ತಾ ಇದೆ. ಪ್ರಶಾಂತ್, ಒಂದು ಬಜೆಟ್ ಅಧಿವೇಶನ ಅನ್ನೋದಾದ್ರೆ ಮತ್ತೊಂದು ಎಲ್ಲ ಪಕ್ಷಗಳು ರೆಡಿಯಾಗಿವೆ. ಗದ್ದಲ ಯಾವ ರೀತಿ ಮಾಡಬೇಕು ಅಂತ. ನನಗೆ ಚುನಾವಣೆ ಹತ್ರ ಬರುವಾಗ ವಾಟ್ ಯು ಎಕ್ಸ್ಪೆಕ್ಟ್ ಇನ್ ಅಸೆಂಬ್ಲಿ ಸೆಷನ್? ನಿಶ್ಚಿತವಾಗಿ ಒಂದು ಪ್ಲೇಯಿಂಗ್ ಟು ಗ್ಯಾಲರಿ ಪ್ರಯತ್ನವನ್ನು ಕಾಂಗ್ರೆಸ್ಸು ಮಾಡುತ್ತೆ, BJPಯೂ ಮಾಡುತ್ತೆ, JDS ಕೂಡ ಮಾಡುತ್ತೆ. ಒಂದು ರಿನ್ಯೂಡ್ ಅಟ್ಯಾಕನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ರಾಮ ಮಂದಿರದ ಪ್ರತಿಷ್ಠಾಪನೆಯ ನಂತರ ಎಲ್ಲೋ ಸ್ವಲ್ಪ ಕಾಂಗ್ರೆಸ್ ಮಂಕಾದಂತೆ ಕಂಡು ಬರ್ತಾ ಇತ್ತು. ಆದರೆ ಸಿದ್ದರಾಮಯ್ಯನವರು ಒಂದು ಹೊಸ ಪ್ಲ್ಯಾಂಕ್ ತೆಗೆದುಕೊಂಡು ಬಂದರು. ನಮ್ಮ ತೆರಿಗೆ ನನ್ನ ಹಕ್ಕು ಅಂತಕ್ಕಂಥ ಅದೊಂದು ಪೊಲಿಟಿಕಲ್ ಪ್ಲ್ಯಾಂಕ್ ಕೂಡ ಹೌದು. ಅಂದರೆ ದಿಲ್ಲಿಗೆ ಹೋಗಿ ಶಾಸಕರು ಧರಣಿಯ ಸತ್ಯಾಗ್ರಹವನ್ನು ನಡೆಸಿ ಒಂದು ದೇಶದಲ್ಲಿ ಚರ್ಚೆ ಆಗುವಂತೆ ಮಾಡಿದರು. ಅಲ್ಲಿ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ. ಇಲ್ಲ 15th ಫೈನಾನ್ಸ್ ಕಮಿಷನ್ನಿಂದ ನಮಗೆ ಅನ್ಯಾಯ ಆಗಿದೆ. ಕೇಂದ್ರ ಸರ್ಕಾರ 71ರ ಬದಲಿಗೆ 2011ರ ಜನಗಣತಿಯನ್ನು ಸ್ಟಾರ್ಟಿಂಗ್ ಪಾಯಿಂಟಾಗಿ ಇಟ್ಕೊಂಡಿದ್ದರಿಂದ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿರ್ತಕ್ಕಂಥ ನಮ್ಮಂಥ ರಾಜ್ಯಗಳಿಗೆ ಬಹಳಷ್ಟು ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ಕೇಂದ್ರ ಸರ್ಕಾರ ಸರಿಪಡಿಸಬೇಕು ಅಂತಕ್ಕಂಥ ಮಾತನ್ನು ಗಟ್ಟಿಯಾಗಿ ಹೇಳಿ ಅದರ ಬಗ್ಗೆ ಚರ್ಚೆ ಆಗುವ ರೀತಿಯಲ್ಲಿ ಮಾಡುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ ಅನಿಸುತ್ತೆ. ಅದರ ಮುಂದುವರಿದ ಭಾಗ ನಮಗೆ ಅಸೆಂಬ್ಲಿ ಸೆಷನ್ನಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಚುನಾವಣೆ ಒಂದು ತಿಂಗಳಲ್ಲಿ ಘೋಷಣೆ ಆಗಲಿವೆ. ಹೀಗಾಗಿ ಸ್ವಲ್ಪ ಪ್ಲೇಯಿಂಗ್ ಟು ದ ಗ್ಯಾಲರಿ ಕೂಡ ಇರುತ್ತೆ. ಸಿದ್ದರಾಮಯ್ಯನವರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, R ಅಶೋಕ್, ವಿಜಯೇಂದ್ರ, ಕುಮಾರಸ್ವಾಮಿ ಇವರಿಂದ ಒಂದು ಸ್ವಲ್ಪ ಪ್ಲೇಯಿಂಗ್ ಟು ದ ಗ್ಯಾಲರಿ ಕೂಡ ಇರುತ್ತೆ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನು ವಿಪಕ್ಷಗಳು ಮಾಡಿದರೆ, ವಿಪಕ್ಷಗಳನ್ನು ಇಕ್ಕಟ್ಟಿಗೆ ಈ ನನ್ನ ತೆರಿಗೆ ನನ್ನ ಹಕ್ಕಿನ ಮೂಲಕ ಕೇಂದ್ರದ ಆಡಳಿತಾರೂಢ BJPಯನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಇದೊಂದು ಭಾಗ. ಎವ್ರಿ ಬಜೆಟ್ ಸೆಷನ್ ಒಂದು ಸ್ಟ್ರಾಟಜೈಸನ್ನು ತಮ್ಮ ರೀತಿಯಲ್ಲಿ ರಾಜಕೀಯ ಪಕ್ಷಗಳು ಮಾಡ್ತವೆ. ಪ್ರಮುಖವಾಗಿರ್ತಕ್ಕಂಥದ್ದು ಈ ಬಾರಿಯ ರಾಜ್ಯದ ಬಜೆಟ್ ಹೇಗಿರಲಿದೆ. ಯಾಕಂದರೆ ಮೊದಲನೇ ಬಜೆಟನ್ನು ಸರ್ಕಾರ ಬಹುಮತದಿಂದ ಗೆದ್ದು ಬಂದ ನಂತರ ಜುಲೈನಲ್ಲಿ ಸಿದ್ದರಾಮಯ್ಯನವರು ಮಂಡಿಸಿದರು. ಅದು ಏಪ್ರಿಲ್, ಮೇ, ಜೂನ್, ಜುಲೈ 4 ತಿಂಗಳ ಲೇಖಾನುದಾನವನ್ನು ಬೊಮ್ಮಾಯಿ ಪಡೆದಿದ್ದರು. ಆಗಸ್ಟ್ನಿಂದ ಬಜೆಟ್ ಶುರುವಾಗಿತ್ತು. ಈ ಬಾರಿಯ ಬಜೆಟ್ನಲ್ಲಿ ಒಂದು 55ರಿಂದ 60 ಸಾವಿರ ಕೋಟಿಯಷ್ಟು ಹಣ ಗ್ಯಾರಂಟಿಗಳಿಗೆ ಬೇಕಾಗತ್ತೆ. ಅದನ್ನು ಹೇಗೆ ಹೊಂದಿಸ್ತಾರೆ? ಒಂದು, ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ರು, ಇಲ್ಲ ನೀವು ಮುಂದಿನ ಬಜೆಟ್ವರೆಗೆ ಕಾಯಿರಿ, ನಾನು ಅಭಿವೃದ್ಧಿ ಯೋಜನೆಗಳಿಗೂ ಕೂಡ ಹಣವನ್ನು ಹೊಂದಿಸ್ತೀನಿ, ತಕ್ಷಣಕ್ಕೆ ಹೊಂದಿಸ್ಲಿಕ್ಕೆ ಸಾಕಾಗಲಿಕ್ಕಿಲ್ಲ, ಆದರೆ ನಾನು ಮುಂದಿನ 1 ವರ್ಷ ಕಾಯಿರಿ ಅನ್ನೋದನ್ನು ತಮ್ಮದೇ ಪಕ್ಷದ ಶಾಸಕರ ಬೇಸರಗೊಂಡಾಗ ಹೇಳಿ ಕಳಿಸ್ತಾ ಇದ್ರು. ಇಲ್ಲ ನೀವು 2024ಕ್ಕೆ ನೋಡಿ ನಾನು ಯಾವ ರೀತಿಯ ಬಜೆಟ್ ತರ್ತೀನಿ ಅಂತ. ಆ ದೃಷ್ಟಿಯಿಂದ ಗ್ಯಾರಂಟಿಗಳ ಒತ್ತಡದ ನಂತರ ಯಾವ ರೀತಿಯ ನೋಡಿ, ಈಸ್ ಒನ್ ಆಫ್ ದ ಫೈನೆಸ್ಟ್ ಫೈನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯನವರು, ಅದರಲ್ಲಿ ಮಾತಿಲ್ಲ. ಆದರೆ ಅವರಿಗೆ ಈ ಗ್ಯಾರಂಟಿಗಳ ಕಾರಣದಿಂದ ಬರ್ತಾ ಇರತಕ್ಕಂಥ ಒತ್ತಡವನ್ನು ಹೇಗೆ ನಿಭಾಯಿಸ್ತಾರೆ, ಉಳಿದ ಕಡೆ ಹೇಗೆ ಹಣ ಹೊಂದಿಸ್ತಾರೆ ಅಂತಕ್ಕಂಥದ್ರ ಬಗ್ಗೆ ಅತಿ ಹೆಚ್ಚು ಕುತೂಹಲ ಇದೆ. ಯಾಕಂದರೆ ಪಾರ್ಟಿ ಒಳಗಡೆ, ಕಾಂಗ್ರೆಸ್ ಪಾರ್ಟಿ ಒಳಗಡೆ ಕೂಡ ಒಂದು ಮರ್ಮರಿಂಗ್ ಇದೆ. ಎಲ್ಲ ಹಣ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ. ಎಲ್ಲ ಹೆಡ್ನಲ್ಲಿಂದ ಹಣವನ್ನು ಕೂಡ ಗ್ಯಾರಂಟಿಗಳಿಗೆ ಕಳಿಸಲಾಗ್ತಾ ಇದೆ. ನಮ್ಮ ಇಲಾಖೆಗಳಿಗೆ, ಅಭಿವೃದ್ಧಿ ಯೋಜನೆಗಳಿಗೆ ಹಣ ಕೊಡಲಿಕ್ಕೆ ನಮ್ಮ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವ ಮರ್ಮರಿಂಗ್ ಇದೆ. ಇದೇ ಮರ್ಮರಿಂಗ್ ಇಟ್ಕೊಂಡು ಚುನಾವಣೆಗೆ ಹೋಗಲಿಕ್ಕೂ ಆಗಲ್ಲ. ಆ ಕಾರಣದಿಂದ ಈ ಬಾರಿಯ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಆ 55-60 ಸಾವಿರ ಕೋಟಿಯ ಜೊತೆಗೆ ಹೆಚ್ಚುವರಿಯಾಗಿ ಹೇಗೆ ಹಣ ತರ್ತಾರೆ, ಅಭಿವೃದ್ಧಿ ಯೋಜನೆಗಳನ್ನು ಹೇಗೆ ಸರಿತೂಗಿಸ್ತಾರೆ, ಬಜೆಟ್ ಇಸ್ ವಾಟ್ ಬ್ಯಾಲೆನ್ಸಿಂಗ್ ಖರ್ಚು ವೆಚ್ಚ, ಅದನ್ನು ಹೇಗೆ ನಿಭಾಯಿಸ್ತಾರೆ ಸಿದ್ದರಾಮಯ್ಯನವರು ಅಂತಕ್ಕಂಥದ್ರ ಬಗ್ಗೆ ಕೂಡ ಅತಿ ಹೆಚ್ಚು ಕುತೂಹಲ ಇದೆ. ಯಾಕೆಂದರೆ ಅನೇಕ ಬಾರಿ ಏನಾಗುತ್ತೆ ಭಾವನಾ, ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾರಲ್ಲ, ಘೋಷಣೆ ಮಾಡಿ ನೀವು ಚುನಾವಣೆಗೆ ಹೋದಾಗ ಜನ ಅದಕ್ಕೆ ಭಾರಿ ಬಹುಮತವನ್ನು ಕೊಟ್ಬಿಡ್ತಾರೆ. ಯಾಕಂದರೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಯಾವುದೋ ಒಂದು. ಆದರೆ
ಗ್ಯಾರಂಟಿಗಳು ಘೋಷಣೆ ಆದ ನಂತರ ಅದೇ ವಿಷಯದ ಮೇಲೆ ಚುನಾವಣೆಗಳು ನಡೀತವೆ ಅಂತಕ್ಕಂಥದ್ದಿಲ್ಲ. ನೀವು ಅಗೇನ್ ಆಗ ಇಲ್ರಿ ಗ್ಯಾರಂಟಿ ಕೊಡ್ತಾ ಇದ್ದೀರಿ ನಿಜ, ನಮ್ಮ ಮನೆ ಎದುರುಗಡೆ ಗಟ್ಟರ್ ಮಾಡ್ಲಿಕ್ಕೆ ನಿಮ್ಮ ಬಳಿ ಹಣ ಇಲ್ಲ, ರೋಡ್ ಮಾಡ್ಲಿಕ್ಕೆ ನಿಮ್ಮ ಬಳಿ ಹಣ ಇಲ್ಲ, ಸರ್ಕಾರಿ ಒಟ್ಟಾರೆ ಕೆಲಸ ಕಾಮಗಾರಿಗಳಿಗೆ ಹಣ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದೀರಿ, ಇದಂಥ ಸರ್ಕಾರ ಅಂತ ಅದೇ ಮತದಾರರು ಕೇಳುವ ಸಾಧ್ಯತೆಗಳು ಕೂಡ ಇರ್ತವೆ. ಮತ್ತು ಒಂದು ನನಗನ್ಸುತ್ತೆ, ಕಾಂಗ್ರೆಸ್ ಅಥವಾ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಾಡಿರ್ತಕ್ಕಂಥ ಒಂದು ತಪ್ಪು ಅಂದರೆ ಅಧಿಕಾರ ಬಂದ ತಕ್ಷಣ ತರಾತುರಿಯಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿಬಿಟ್ರು. ಅವರೊಂದು 8-10 ತಿಂಗಳು ಟೈಮ್ ತೆಗೆದುಕೊಂಡು ಒಂದೊಂದೇ ಗ್ಯಾರಂಟಿಗಳನ್ನು ಕೊಡ್ತಾ ಅದರಲ್ಲಿ ಅರ್ಹರು ಯಾರು ಅನ್ನೋದನ್ನು ಗುರುತಿಸುವ ಕೆಲಸ ಈ ಬಾರಿಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗಿಲ್ಲ. ಅಂದರೆ ಎಲ್ಲರಿಗೂ ನಿಜಕ್ಕೂ ಬಡವರು ಯಾರು, ಅವರನ್ನು ಹೇಗೆ ಯಾವ ಮಾನದಂಡದಲ್ಲಿ ಅವ್ರನ್ನ ಬಡವರು ಅಂತ ಸರ್ಕಾರ ಗುರುತಿಸುತ್ತೆ ಅನ್ನುವ ಕೆಲಸ ಆಗಲಿಲ್ಲ. 1.5-2 ಕೋಟಿ ಫ್ಲ್ಯಾಟ್ ತೊಗೊಂಡಿರ್ತಾರೆ ಜನ, ಅವ್ರಿಗೆ ನೀವು ವಿದ್ಯುತ್ ಫ್ರೀ ಕೊಡ್ತಾ ಇದೆ ಸರ್ಕಾರ. ಜಸ್ಟ್ ಇಮ್ಯಾಜಿನ್, ಅವ್ರು ಓಟ್ ಕೊಡ್ತಾರ ಇವ್ರಿಗೆ ಅನ್ನುವ ಪ್ರಶ್ನೆ ಕೇಳಿ ಅವ್ರಿಗೆ. ಅದೇ ಅಪ್ಪರ್ ಮಿಡಲ್ ಕ್ಲಾಸ್ ಅಂತ ಮೋದಿಗೆ ಓಟ್ ಕೊಡ್ತೀವಿ ಅಂತ. ಸೊ ಹೌ ಇಟ್ ಈಸ್ ಗೋಯಿಂಗ್ ಟು ವರ್ಕ್ ಎಕನಾಮಿಕಲಿ, ಹೌ ಇಟ್ ಈಸ್ ಗೋಯಿಂಗ್ ಟು ವರ್ಕ್ ಪೊಲಿಟಿಕಲಿ, ದಟ್ ಈಸ್ ವೆರಿ 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 ಲಿಟ್ಮಸ್ ಟೆಸ್ಟ್ ಇನ್ ದಿಸ್ ಇಲೆಕ್ಷನ್. ಅಂಡ್ ಸರ್ಕಾರ ಬಂದ ಸಮಯದ ಜೋಶ್ನಲ್ಲಿ ಜನ ಕೂಡ ಗ್ಯಾರಂಟಿಗಳು ಸಿಕ್ಕಿದ್ವು ಅಂತ ಹೇಳ್ತಾರೆ. ಈಗ ಹನಿಮೂನ್ ಪೀರಿಯಡ್ ಮುಗಿದಿದೆ, 2ನೇ ಬಜೆಟ್ ಮಂಡನೆ ಆಗ್ತಾ ಇದೆ, ಈಗ ರಿಯಲ್ ಟೆಸ್ಟ್ ಬರುತ್ತೆ ಅಂತ ಅನ್ಸುತ್ತೆ. ನಿಶ್ಚಿತವಾಗಿ. ಹೀಗಾಗಿ ಈ ಬಜೆಟ್ನಲ್ಲಿ ಸಿದ್ದರಾಮಯ್ಯನವ್ರು ಹೇಗೆ ಹಣ ಹೊಂದಿಸ್ತಾರೆ, ಎಲ್ಲಿಂದ ಹಣ ತರ್ತಾರೆ, ಗ್ಯಾರಂಟಿಗಳ ಭವಿಷ್ಯ ಏನು ಅನ್ನೋದು ಬಹಿರಂಗವಾಗಿ ಕಾಂಗ್ರೆಸ್ ಹೇಳ್ತಾ ಇದೆ, ನಾವು ಇದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ. ಆದರೆ ಅನೇಕ ಶಾಸಕರು ಹೇಳ್ತಾ ಇದ್ದಾರೆ, ಇಲ್ಲ ಚುನಾವಣೆಯಲ್ಲಿ ಇದು ಲಿಟ್ಮಸ್ ಟೆಸ್ಟ್ ಆಗುತ್ತೆ ಅಂತಕ್ಕಂಥದ್ದು. ಹೀಗಾಗಿ ಬಜೆಟ್ನ ಬಗ್ಗೆ ಹೆಚ್ಚು ಕುತೂಹಲ ಇದೆ. ಹೇಗೆ ಹಣ ಹೊಂದಿಸ್ತಾರೆ, ಉಳಿದವ್ರಿಗೆ ಹೆಂಗೆ ಹಣ ಕೊಡ್ತಾರೆ, ಅಭಿವೃದ್ಧಿಗೆ ಏನು ಮಾಡ್ತಾರೆ. ಅಭಿವೃದ್ಧಿ ಅಂದರೆ ಮೂಲಭೂತ ಸೌಕರ್ಯಗಳಿಗೂ ಬೇಕು. ಪ್ರತಿಯೊಬ್ಬ ಶಾಸಕರು ಒಂದು ಕಡೆ ಕೇಂದ್ರ ಸರ್ಕಾರ ಕೆಪೆಕ್ಸ್ನಲ್ಲಿ 10 ಲಕ್ಷ ಕೋಟಿ ಇದ್ದಿದ್ದನ್ನು 11 ಲಕ್ಷ ಕೋಟಿವರೆಗೆ ವಿಸ್ತರಿಸಿದೆ. ಅದೇ ಅಮೌಂಟನ್ನು ನೀವು ಈಗ CRF ರೋಡ್ ಮಾಡ್ತಾರೆ, ಏನು ಹೇಳುತ್ತೆ ಕೇಂದ್ರ ಸರ್ಕಾರ, ಫಸ್ಟ್ ನೀವು ಖರ್ಚು ಮಾಡಿ ಆಮೇಲೆ ನಾವು ಕೊಡ್ತೀವಿ. ನೀವು ಅದನ್ನು ಖರ್ಚು ಮಾಡಲಿಕ್ಕಾದರೂ ಹಣ ಕೊಡಬೇಕಲ್ಲ. ರೈಟ್. ನಗರದ ಒಳ ರಸ್ತೆಗಳೇನಿರ್ತವೆ, ಬಹುತೇಕ ಕರ್ನಾಟಕದ ಎಲ್ಲ ನಗರಗಳಲ್ಲಿ ಕೇಂದ್ರ ಸರ್ಕಾರ ಹಣ ಕೊಡುತ್ತೆ. ನೀವು ಅದನ್ನು ಖರ್ಚು ಮಾಡಲಿಕ್ಕಾದರೂ ಹಣವನ್ನು ಹೊಂದಿಸಬೇಕು. ಅದನ್ನು ಹೇಗೆ ಸಿದ್ದರಾಮಯ್ಯ ಮಾಡ್ತಾರೆ, ಅದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್. ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ INDIA ಏನು ನಡೀತಾ ಇದೆ, ಕೇಜ್ರಿವಾಲ್ ಒಂದು ಬಾಂಬ್ ಹಾಕಿದ್ದಾರೆ, ಅದ್ರ ಬಗ್ಗೆ ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.